ಪೊಲೀಸ್ನವರ ಹತ್ರ ಬೇರೆ ಯಾವುದೇ ಕ್ಲೂಸ್ ಇಲ್ಲ, ಇರುವುದೊಂದು ಲೀಡ್, ಅದನ್ನೇ ಇನ್ವೆಸ್ಟಿಗೇಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆ ಡಿಸ್ಕ್ರಿಪ್ಷನ್ಗೆ ಮ್ಯಾಚ್ ಆಗುವ ಹುಡುಗಿಯನ್ನು ಅವರ ಬಾವಿಯ ವಠಾರದಲ್ಲಿ ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ. ಅವ್ರಿಗೆ ಗೊತ್ತಾಗುತ್ತೆ ಅದೇ ಡಿಸ್ಕ್ರಿಪ್ಷನ್ಗೆ ಮ್ಯಾಚ್ ಆಗೋ ಒಂದು ಹುಡುಗಿ ಅದೇ ವಠಾರದ ಒಂದು ಮನೆಯಲ್ಲಿ ಇದ್ಲು ಅಂತ. ಇನ್ವೆಸ್ಟಿಗೇಷನ್ ಮಾಡ್ತಾ ಅವರು ಅಲ್ಲಿಗೆ ರೀಚ್ ಆಗ್ತಾರೆ. ಅಲ್ಲಿ ಹೋಗಿ ಇನ್ವೆಸ್ಟಿಗೇಷನ್ ಮಾಡುವಾಗ ಅವರಿಗೊಂದು ವಿಷಯ ಗೊತ್ತಾಗುತ್ತೆ, ಆ ಹುಡುಗಿ ಅದೇ ಮನೆಯಲ್ಲಿ ಇದ್ಲು ಮತ್ತು ಅವಳನ್ನು ಕೊಂದದ್ದು ಬೇರೆ ಯಾರೂ ಅಲ್ಲ, ಅವಳ ತಂದೆಯೇ ಅಂತ. ಆ ವ್ಯಕ್ತಿ ಹತ್ರ ಕೇಳಿದಾಗ ಅವನು ಒಂದು ಕಥೆ ಹೇಳ್ತಾನೆ. ಅವನು ಹೇಳ್ತಾನೆ, ನಾನು ಅವಳನ್ನು ಬೇಕಂತ ಕೊಂದಿರಲಿಲ್ಲ, ನಾನು ಮನೆಯಲ್ಲಿ ಕೂತು ಗನ್ ಕ್ಲೀನ್ ಮಾಡ್ತಿದ್ದೆ, ಆವಾಗ ತಪ್ಪಿ ಗನ್ ಫೈರ್ ಆಯಿತು, ಅದು ಅವಳ ಸೊಂಟಕ್ಕೆ ಹೋಗಿ ಬಡಿಯಿತು. ಅವಳು ಸತ್ತಿರಲಿಲ್ಲ, ಸ್ವಲ್ಪ ದಿವಸ ನಾವು ಅವಳಿಗೆ ಟ್ರೀಟ್ಮೆಂಟ್ ಮಾಡಿದೆವು, ಆಮೇಲೆ ಅವಳು ಸತ್ತು ಹೋದ್ಲು. ಇದನ್ನು ಹೊರಗೆ ಹೇಳಲಿಕ್ಕೆ ನನಗೆ ತುಂಬ ಭಯ ಆಯಿತು. ಭಯದಿಂದ ನಾನು ಅವಳ ಬಾಡಿಯನ್ನು ಕೊಂಡೋಗಿ ಆ ಬಾವಿಗೆ ಹಾಕಿದೆ. ಇತ್ತೀಚೆಗೆ ಗೊತ್ತಾಯಿತು ಆ ಬಾವಿಯನ್ನು ಯಾರೋ ಕ್ಲೀನ್ ಮಾಡೋಕ್ಕೆ ಬರ್ತಾರೆ ಅಂತ. ಅದಕ್ಕೆ ಹಿಂದಿನ ದಿನ ನಾನು ಅದಕ್ಕೆ ಇಳಿದು ಅವಳ ಬಾಡಿ ಅಂದರೆ ಸ್ಕೆಲಿಟನನ್ನು ನಾನು ಅಲ್ಲಿಂದ ಶಿಫ್ಟ್ ಮಾಡಿದೆ ಅಂತ ಹೇಳ್ತಾನೆ. ಇಲ್ಲಿ ಡಾಕ್ಟರ್ ಹೇಳಿದ ಎಲ್ಲ ವಿಷಯಗಳು ಅಲ್ಲಿ ಮ್ಯಾಚ್ ಆಗ್ತಿತ್ತು. ಡಾಕ್ಟರ್ ಹೇಳಿದಂತೆ ಅವಳಿಗೆ 24 ವರ್ಷ ವಯಸ್ಸಾಗಿತ್ತು. ಅವಳ ರೈಟ್ ಲೆಗ್ನಲ್ಲಿ ಒಂದು ಲಿಂಪ್ ಇತ್ತು, ಮೇ ಬಿ ಬಿಕಾಸ್ ಆಫ್ ಚೈಲ್ಡ್ಹುಡ್ ಪೋಲಿಯೋ. ಹಾಗಾಗಿ ಅವಳು ಕುಂಟುತ್ತಾ ನಡೀತಾ ಇದ್ಲು. ಹಾಗಾಗಿ ಅವಳ ಲೆಫ್ಟ್ ಹಿಪ್ ಬೋನ್ ಸ್ವಲ್ಪ ಥಿಕ್ ಆಗಿತ್ತು. ಬೋನ್ನಲ್ಲಿ ಕೆಲವು ಸ್ಪೆಸಿಫಿಕ್ ಗ್ರೂವ್ಸ್ ಇತ್ತು ಇಂಡಿಕೇಟಿಂಗ್ ಪ್ರೆಗ್ನೆನ್ಸಿ. ಅವಳು ಒಂದು ಮಗುವಿನ ತಾಯಿ ಆಗಿದ್ಲು. ಅವಳ ಹಿಪ್ ಬೋನ್ನಲ್ಲಿ ಕೆಲವು ಹೋಮ್ ಮೇಡ್ ಲೆಡ್ನ ಪೆಲೆಟ್ಸ್ ಸಿಕ್ಕಿತ್ತು. ಆ ಟೈಮಲ್ಲಿ ಈಜಿಪ್ಟ್ನಲ್ಲಿ ಯೂಸ್ ಮಾಡ್ತಿದ್ದಂಥ ಬಂದೂಕಿನ ಬುಲೆಟ್ಸ್ ಆಗಿತ್ತದು. ಅದರ ಟ್ರೆಜೆಕ್ಟರಿಯನ್ನು ನೋಡಿ ಅವಳಿಗೆ ನೆಲದಲ್ಲಿ ಕುಳಿತು ಶೂಟ್ ಮಾಡಿದ್ದಾರೆ ಅಂತ ಡಾಕ್ಟರ್ ಬರೆದಿದ್ರು. ಅದು ಕೂಡ ಸರಿಯಾಗಿತ್ತು. ಆ ಪೆಲೆಟ್ನ ಸುತ್ತ ಮತ್ತೆ ಬೋನ್ ರೀಗ್ರೋ ಆಗಲಿಕ್ಕೆ ಶುರುವಾಗಿತ್ತು. ಅಂದರೆ 7-10 ದಿವಸ ಅವಳು ಸತ್ತಿರಲಿಲ್ಲ, ಅವಳ ಬೋನ್ ರೀಗ್ರೋ ಆಗಲಿಕ್ಕೆ ಸ್ಟಾರ್ಟ್ ಆಗಿತ್ತು. ಮತ್ತೆ ಇನ್ಫೆಕ್ಷನ್ ಜೋರಾಗಿ ಅವಳು ಸತ್ತು ಹೋಗಿದ್ಲು. ಆಮೇಲೆ ಆ ವ್ಯಕ್ತಿ ಹೇಳಿದಂತೆ ಅವಳನ್ನು ಬಾವಿಗೆ ಹಾಕಿದ್ದ. ಆಮೇಲೆ ಅವ್ರು ಕ್ಲೀನಿಂಗ್ ಮಾಡಲಿಕ್ಕೆ ಬರ್ತಾರೆ ಅಂತ ಆ ಬೋನ್ಸನ್ನು ಅಲ್ಲಿಂದ ಶಿಫ್ಟ್ ಮಾಡಿದ. ಬಟ್ ಅದರಲ್ಲಿ ಉಳಿದಿದ್ದ ಈ 3 ಬೋನ್ಗಳು ಕೊಲೆಗಾರ ಯಾರು ಅಂತ ಪತ್ತೆ ಹಚ್ಚೋದಕ್ಕೆ ಸಹಾಯ ಮಾಡಿತು. ಲೆಜೆಂಡರಿ ಫೊರೆನ್ಸಿಕ್ ಪ್ಯಾಥಾಲಜಿಸ್ಟ್ ಆದಂತಹ ಸಿಡ್ನಿ ಸ್ಮಿತ್ ಅವರ ಮೋಸ್ಟ್ಲಿ ಮರ್ಡರ್ ಅನ್ನೋ ಬುಕ್ಕಲ್ಲಿ ಬರೆದಿರೋ ಮೊದಲ ಸ್ಟೋರಿ ಇದಾಗಿತ್ತು. ಇಂಟ್ರೆಸ್ಟಿಂಗ್ ಇತ್ತಲ್ವ? ಇಂಥ ಇಂಟ್ರೆಸ್ಟಿಂಗ್ ಸ್ಟೋರಿಗೋಸ್ಕರ ನನ್ನನ್ನು ಫಾಲೋ ಮಾಡೋದಕ್ಕೆ ಮರಿಬೇಡಿ.